ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಂಡೇನ ಒಂದು ಹೆಲ್ದಿ ಡ್ರಿಂಕು ಹಾಗೆ ಡ್ರೈ ಫ್ರೂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ತಿಂಡಿಗೆ ಪನ್ನೀರ್ ಬುರ್ಜಿ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಿಮಗೆ ಒಂದು ಮೀಶೋ ಪ್ರಾಡಕ್ಟ್ದು ಯೂಸ್ಫುಲ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ, ನಂಡೇನ ಲೆಮನ್ ವಾರ್ಮ್ ವಾಟರಿಂದ ಅಂದರೆ ಲೆಮನ್ ವಿತ್ ವಾರ್ಮ್ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ರಾತ್ರಿಯೇ ಡ್ರೈ ಫ್ರೂಟ್ನ ನೆನೆಸಿಕ್ಕಿದ್ದೆ. ಅಂದರೆ ಇಲ್ಲಿ ನಾನು ನೆನೆಸಿರೋದು ಬಾದಾಮಿ, ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ನೆನೆಸಿದ್ದೀನಿ. ಸೊ ಲಯನ್ ಡೇಟ್ಸ್ ಇರೋದ್ರಿಂದ ಒಣ ಖರ್ಜೂರ ಏನಿರಲಿಲ್ಲ. ಸೊ ಅದನ್ನು ಆ್ಯಸ್ ಯೂಶ್ವಲ್ ಹಾಗೆ ಯೂಸ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಇದನ್ನು ಮಾತ್ರ ನೆನೆಸಿದ್ದೆ. ಈಗ ಏನು ಮಾಡ್ತಾಯಿದ್ದೀನಿ, ಬಾದಾಮಿದೆಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ನಾವು 3 ಜನ ಇರೋದ್ರಿಂದ ಒಬ್ಬೊಬ್ಬರಿಗೆ 2 ಲೆಕ್ಕ ಹಾಕ್ಕೊಂಡು ಬಾದಾಮಿ 2, ಗೋಡಂಬಿ 2 ಹಾಗೆ ಕಡಲೆಕಾಯಿ ಬೀಜನ ಆ್ಯಸ್ ಯೂಶ್ವಲ್ ಸ್ವಲ್ಪ ಅಂದರೆ ಎಷ್ಟು ಬೇಕಾಗುತ್ತೋ ಅಷ್ಟು, ಅದೇನು ಕೌಂಟ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಇಲ್ಲಿ ಲಯನ್ ಡೇಟ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ತಿನ್ನೋದ್ರಿಂದ 2 ಇಟ್ಕೊಂಡಿದ್ದೀನಿ. ನಾನು ತಿಂದಾದ್ಮೇಲೆ ಅಂದರೆ ಅವರು ಎದ್ದು ಅಲ್ಲೂಜದ್ದು ಬಂದಮೇಲೆ ಅವ್ರಿಗೆ ಕೊಡೋದು. ಸೊ ಎಲ್ಲರಿಗೂ 2 ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತಿಂಡಿ ಮಾಡ್ತಾ ತಿಂತೀನಿ. ಅದಾದಮೇಲೆ ಅವ್ರಿಗೆ ಕೊಡ್ತೀನಿ. ಸೊ ಡ್ರೈ ಫ್ರೂಟ್ಸು ಬೆಳಗ್ಗೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಎನರ್ಜಿ ಕೂಡ ಬರುತ್ತೆ. ಸೊ ನೀವು ಡೈಲಿ ಯೂಸಲ್ಲಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ. ಅದಾದಮೇಲೆ ಮಾಮೂಲಿ ಈಗ ಜ್ಯೂಸ್ ಮಾಡಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಪಾತ್ರೆಗಳು ಬಿದ್ದಿರುತ್ತೆ. ಅದೆಲ್ಲ ಬೆಳ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ಬೆಳಗದೇ ಅಲ್ಲ, ಬಿದ್ದಿರೋ ಪಾತ್ರೆಗಳನ್ನ ತೊಳೆದಾದ್ಮೇಲೆ ನೀಟಾಗಿ ಅದ್ರ ಜಾಗಕ್ಕೆ ಇಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳುಗಳಿಗೆ ಇದೇ ಕೆಲಸ, ಬೆಳಗಾದ್ಮೇಲೆ ಪಾತ್ರೆನ ಅದ್ರ ಜಾಗಕ್ಕೆ ನೀಟಾಗಿ ಇಡು ಅಂತ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಾಟರ್ ಮೆಲನ್ನ ತೆಗೆದು ನೋಡ್ರೆ ನನ್ನ ಮಗ ವಾಟರ್ ಮೆಲಲ್ಲಿ ಸ್ವಲ್ಪನೂ ಬಿಟ್ಟಿರಲಿಲ್ಲ. ಹೀಗೆ ತೋಡ್ಕೊಂಡು ತಿಂದ್ಬಿಟ್ಟಿದ್ದಾನೆ ಇಲಿ ತಿಂದಂಗೆ. ನಾನು ಫ್ರಿಜ್ಜಲ್ಲಿದೆ ಅಂದ್ಕೊಂಡ್ರೆ ಅವನು ಈ ರೀತಿ ತಿಂದು ಖಾಲಿ ಮಾಡಿದ್ದ, ಹೋಗ್ಲಿ ಅಂತ ಬಿಟ್ಟು. ಈಗ ಪನ್ನೀರ್ ಬುರ್ಜಿ ಫ್ರೈಡ್ ರೈಸ್ ಮಾಡೋಣ ಅಂತ. ಅಂದರೆ ಇಲ್ಲಿ ಎಗ್ ಬುರ್ಜಿ ಫ್ರೈಡ್ ರೈಸ್ ಮಾಡ್ತೀವಲ್ಲ, ಅದೇ ರೀತಿ ಪನ್ನೀರ್ ಬುರ್ಜಿ. ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ನೀವು ಪನ್ನೀರ್ನ ಇಲ್ಲಿ ತುರ್ಕೊಬೋದು. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಪನ್ನೀರ್ ತುರ್ಕೊಂಡಿಲ್ಲ. ಪನ್ನೀರ್ನ ಒಂದು ಬಾಣಲಿಗೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ತಿರ್ಗಿಸ್ಕೊತಾ ಬಂತಂದರೆ ಪನ್ನೀರ್ ಏನಾಗುತ್ತೆ, ಅದು ಕರಗ್ತಾ ಬರುತ್ತೆ ನೋಡಿ. ಅದು ನೀರೆಲ್ಲ ಬಿಟ್ಕೊಂಡು ಅದು ಕರಗ್ತಾ ಬರುತ್ತೆ. ಇಲ್ಲಿ ನೀವು ತುರ್ದಾಕೊಂಬೋದು. ನಾನು ತುರ್ದಾಕಿದ್ರೆ ಅದು ನೀಟಾಗಿ ಪನ್ನೀರು ಸಿಗಲ್ಲ ಅಂತ, ತುರ್ದ್ಬಿಟ್ಟಿರ್ತೀವಲ್ಲ ಅದು ಪನ್ನೀರ್ ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ಈ ರೀತಿ ಮಾಡಿದ್ರೆ, ಈಗ ನಾವು ಮೊಟ್ಟೆ ಹೊಡೆದಾಕ್ದಾಗ ಹೇಗೆ ಮೊಟ್ಟೆ ಸಿಗುತ್ತೋ ಆ ರೀತಿ ಇರುತ್ತೆ ಅಂದ್ಬಿಟ್ಟು ಹೀಗೆ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಲ್ಲಿ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸ್ವಲ್ಪ ಹುಳ್ಳಿಕಾಯಿ ತೊಗೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ಫ್ರೈಡ್ ರೈಸಲ್ಲಿ ತರಕಾರಿ ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ. ಸೊ ಕ್ರಂಚಿಯಾಗಿದ್ರೇ ಚೆಂದ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಮೊಟ್ಟೆ ಹೊಡೆದಾಗ ಹೇಗಿರುತ್ತೋ ಅದೇ ರೀತಿ ಕಾಣಿಸ್ತಾ ಇದೆ. ಎಗ್ ಬುರ್ಜಿ ಮಾಡಿದಾಗ ನಾವು ಮೊಟ್ಟೆ ಹೊಡೆದಾಕ್ತೀವಲ್ಲ ಅದೇ ಥರ ಕಾಣಿಸ್ತಾ ಇದೆ. ಯಾರಾದರೂ ನೋಡಿದ್ರೆ ಅದನ್ನು ಪನ್ನೀರ್ ಅನ್ನಲ್ಲ, ಮೊಟ್ಟೆ ಹೊಡೆದಾಕಿದ್ದಾರೆ ಅನಿಸುತ್ತೆ, ಆ ರೀತಿ ಇರುತ್ತೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಅಂದರೆ ನೀವು ಪನ್ನೀರ್ನ ಕ್ಯೂಬಾಗಿ ಅಂದರೆ ಸ್ಕ್ವೇರು ಕ್ಯೂಬು ಯಾವ ರೀತಿ ಹೆಚ್ಕೊತೀರೋ ಆ ರೀತಿ ಹೆಚ್ಕೊಂಡು ಮಾಡಿರ್ತೀರ, ಈ ರೀತಿ ಮಾಡಿರಲ್ಲ. ಸೊ ನೋಡಿ ಆ ರೀತಿ ಬರುತ್ತೆ, ಸೇಮ್ ಮೊಟ್ಟೆ ಥರನೇ ಕಾಣಿಸ್ತಾ ಇರುತ್ತೆ. ಅದನ್ನು ಚೆನ್ನಾಗಿ ಒಂದು ಸರಿ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ. ನಮಗಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನಾನು ಇಲ್ಲಿ ಪನ್ನೀರ್ ಇವತ್ತು ತೊಗೊಂಡ್ಬಂದಿದ್ದು ತಿರುಮಲ ತೊಗೊಂಡು ಬಂದಿದ್ದೆ. ತಿರುಮಲ ಸ್ವಲ್ಪ ಆದಷ್ಟು ಗಟ್ಟಿ ಬರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬುರ್ಜಿ ಟೈಪ್ ಮಾಡ್ಕೋಬೇಕಂದ್ರೆ ಅದನ್ನು ಹಾಕಿದ್ರೆ ಅದು ಈ ರೀತಿ ಬರುತ್ತೆ ಅಂತ. ಅದಾದಮೇಲೆ ಇಲ್ಲಿ ನಾನು 1 ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಫ್ರೈಡ್ ರೈಸ್ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿದ್ದು 1 2 3ದು 1 2 3 ಫ್ರೈಡ್ ರೈಸ್ ಮಸಾಲ ತೊಗೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 1 ಸ್ಪೂನ್ ಪೆಪ್ಪರ್ ಪೌಡರ್ ತೊಗೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಡಾರ್ಕ್ ಸೋಯಾ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊದಲೇ ಉಪ್ಪು ಹಾಕಿರೋದ್ರಿಂದ ಈಗ ನಾವು ರೆಡಿ ಮಾಡ್ಕೊಂಡಿರೋ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ, ಸೂಪರಾಗಿ ಬಂದಿರುತ್ತೆ. ನಮಗಂತೂ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದು. ಸೊ ಅದೆಲ್ಲ ಆಯಿತು. ನನ್ನ ಮಗನೂ ತಿಂದ, ನನ್ನ ಮಗನೂ ಸೂಪರಾಗಿದೆ ಅಂತ ಹೇಳಾಯಿತು. ಕೊತ್ತಂಬರಿ ಬಂದಿತ್ತು. ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಕಟ್ಟಂತ
ಹೇಳಿದ್ರು ತೊಗೊಂಡೆ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ತಾನೆ ಇರುತ್ತೆ. ನಮ್ಮ ಮನೆಯಲ್ಲಿ ಬೇಗ ಖಾಲಿ ಆಗೋದು ಅಂದರೆ ಕೊತ್ತಂಬರಿ ಸೊಪ್ಪೆ, ಬೇರೆ ಎಲ್ಲ ಅಷ್ಟು ಬೇಗ ಖಾಲಿ ಆಗೋಲ್ಲ. ಕೊತ್ತಂಬರಿ ಸೊಪ್ಪು ಅಂದರೆ ಡೈಲಿ ಸಲಾಡ್ಗೆ ಅದು ಇದಕ್ಕೆ ಹಾಕ್ತಾ ಇರ್ತೀವಲ್ಲ, ಬೇಗ ಖಾಲಿ ಆಗುತ್ತೆ. ಸೊ ನಾನೇನು ಮಾಡಿದೆ, 2 ಕಟ್ ತೆಗೆದಿಟ್ಕೊಂಡ್ಬಿಟ್ಟೆ. ಯಾಕಂದರೆ ಬೇಸಿಗೆ ಬರ್ತಾಯಿದ್ರೆ ಮತ್ತೆ ಏನಾಗುತ್ತೆ, ಜಾಸ್ತಿ ಆಗ್ಬೋದು ಅಂತ ಯೋಚನೆ ಮಾಡಿ ನಾನು 2 ಕಟ್ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು. ಬಟ್ಟೆ ಎಲ್ಲ ಒಗೆದು ಎಳ್ಕೊಂಡು ಬಂದಿದ್ದೆ, ಬಟ್ಟೆ ತೊಗೊಂಡು ಬಂದಿದ್ದೆ. ಬಟ್ಟೆ ಎಲ್ಲ ತೆಗೆದು ಮಡಚಿ ಅದ್ರ ಜಾಗಕ್ಕೆ ಇಟ್ಟಾಯಿತು. ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಂದಿದ್ದರು ನನ್ನ ಹಸ್ಬೆಂಡು, ಖಾಲಿ ಆಗಿತ್ತು ಅಂತ. ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಕೊತಾ ಇದ್ದೀನಿ. ಯಾಕಂದರೆ ಡ್ರೈ ಫ್ರೂಟ್ಸು ಈ ರೀತಿ ನೆನೆಸಿ ತಿನ್ನೋದ್ರಿಂದ ಕವರಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ, ಹುಳ ಜಿರಳೆ ಈ ಥರ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಬಾಕ್ಸಿಗೆ ಈ ರೀತಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದನ್ನು ನಾನೇನು ಫ್ರಿಜ್ಜಲ್ಲಿ ಇಡಲ್ಲ, ಮಾಮೂಲಿ ಎಲ್ಲಿ ನಾನು ಗ್ರಾಸರಿ ಇಟ್ಕೊತೀನೋ ಅಲ್ಲೇ ಇಟ್ಕೊತೀನಿ. ಇವತ್ತು ರಾತ್ರಿಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅಂದರೆ ಅನ್ನಕ್ಕೆ ಇಟ್ಕೊಂಡು ಕಾಯಿ ಬಜ್ಜಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಕಾಯಿ ಬಜ್ಜಿ ಸಾಂಬಾರು ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡೋದ್ರಿಂದ ಅದನ್ನೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅನ್ನ, ಸಾಂಬಾರು, ಮಜ್ಜಿಗೆ, ಮಾಲ್ಟ್ ಎಲ್ಲ ಇದ್ದಿದ್ದರಿಂದ ನಾನು ಇವತ್ತು ಮುದ್ದೆ ಮಾಡ್ಕೊಂಡಿಲ್ಲ, ಅದೇ ಖಾಲಿ ಆಗಲಿ ಅಂತ. ಸಿಂಪಲ್ಲಾಗಿತ್ತು, ಚೆನ್ನಾಗಿತ್ತು. ಇವತ್ತು ನಾನೇನು ಗ್ರೀನ್ ಟೀ ತೊಗೊಂಡಿಲ್ಲ, ಯಾಕಂದರೆ ತುಂಬ ಸೆಕೆ ಇತ್ತು, ತಿರ್ಗಾ ಬಿಸಿ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮಜ್ಜಿಗೆನೇ ಕುಡಿದ್ಬಿಟ್ಟೆ ನೈಟು. ಸೊ ಇವತ್ತು ನಾನು ನಿಮಗೆ ಒಂದು ಮೀಶೋ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತು ಮೀಶೋ ಪ್ರಾಡಕ್ಟಲ್ಲಿ ನಾನು ಕುಂಕುಮದ ಭರಣಿ ತೋರಿಸ್ತಾ ಇದ್ದೀನಿ. ಇದು ಬ್ರಾಸು, ಒರಿಜಿನಲ್ ಬ್ರಾಸ್ ಅಂತ ಹೇಳಿದ್ದಾರೆ ಮೀಶೋಲಿ, ಪ್ಯೂರ್ ಬ್ರಾಸ್ ಅಂತ. ಹೌದು, ನನಗೆ ಇದು ಬ್ರಾಸು ಪ್ಯೂರ್ ಅಂತಲೇ ಅನಿಸಿದೆ, ಪ್ಯೂರ್ ಬ್ರಾಸ್ ಮಾತ್ರ. ಬಟ್ ಏನಂದರೆ ನೀವು ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು, ಇಲ್ಲಾಂದರೆ ಅದು ಬಿದ್ದರೆ ಒಡೆದೋಗೋ ಚಾನ್ಸಸ್ ಖಂಡಿತ ಇದೆ. ಬಟ್ ಇದು ಈ ರೀತಿ ಇದೆ. 184ಗೆ ನನಗೆ, ಅಂದರೆ ಫಸ್ಟು 198 ತೋರಿಸ್ತಾ ಇತ್ತು, ನನಗೆ ಆಫರಲ್ಲಿ 184 ರುಪೀಸ್ಗೆ ಸಿಕ್ತು. ಮೀಶೋ ಪ್ರಾಡಕ್ಟ್ ಇದು ನೋಡಿ, ಈ ರೀತಿ ಇದೆ, ತುಂಬಾ ಕ್ಯೂಟಾಗಿದೆ ನೋಡೋಕ್ಕೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ತರಿಸ್ಕೊಂಡೆ, ನಾನು ಅದಕ್ಕೋಸ್ಕರ. ಈ ಥರ ಇದೆ ನೋಡಿ, ಒಂದರಲ್ಲಿ ಅರಿಶಿನ ಮತ್ತು ಒಂದರಲ್ಲಿ ಕುಂಕುಮ ಹಾಕಿ ಇಟ್ಕೊಬೋದು. ನೋಡ್ತಾ ಇರ್ಬೋದು ಸೌಂಡು. ಪ್ಯೂರ್ ಬ್ರಾಸ್ ಅಂತ ನನಗೂ ಅನಿಸುತ್ತೆ, ಯಾಕಂದರೆ ನನಗೆ ಅಷ್ಟೊಂದು ಇದು ಬ್ರಾಸ ಏನು ಅಂತ ಕಂಡುಹಿಡಿಯೋಷ್ಟು ಗೊತ್ತಾಗಲ್ಲ. ಬಟ್ ನನಗನ್ನಿಸ್ತಾ ಇರೋದು ಇದು ಪ್ಯೂರ್ ಬ್ರಾಸೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇದುವರೆಗೂ ಕಪ್ಪಾಗಿಲ್ಲ. ನಾನು ಯಾಕಂದರೆ ಗಾಳಿಲೇ ಇಟ್ಟಿದ್ದೀನಿ, ಕೆಲವೊಂದು ಗಾಳಿಲಿ ಇಟ್ಟರೆ ಕಪ್ಪಾಗುತ್ತೆ ಅಂತಾರಲ್ವ, ಇದು ಏನು ಕಪ್ಪಾಗಿಲ್ಲ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಇದು ಕೆಳಗಡೆ ಬಿದ್ದು ಒಡೆದೋಗ್ಬಾರ್ದು, ಅಂದರೆ ಕೆಳಗಡೆ ಬೀಳಬಾರ್ದು, ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ. ಸೊ 184 ರುಪೀಸ್ಗೆ ಇಷ್ಟು ಕ್ಯೂಟಾಗಿರೋ ಅರಿಶಿನ ಕುಂಕುಮದ ಬಟ್ಲು ಸಿಗಲ್ಲ ನನಗನ್ಸೋ ಪ್ರಕಾರ. ನೀವು ಬೇರೆ ಎಲ್ಲೇ ಬೇಕಾದ್ರೂ ಚೆಕ್ ಮಾಡಿ ನೋಡಿ. ನಾನು ಇದನ್ನು ಓಪನ್ ಮಾಡಿ ಇಟ್ಬಿಟ್ಟಿದ್ದೆ, ಯಾಕಂದರೆ ನನಗೆ ಬಂದಿದ್ದ ತಕ್ಷಣ ನನಗೆ ಅದು ಆ್ಯಕ್ಚುಲಿ ತಡೆಯೋಕ್ಕಾಗಲಿಲ್ಲ. ಫಸ್ಟ್ ಹೇಗಿದೆ ಅಂದ್ಬಿಟ್ಟು ನಾನು ನೋಡಬೇಕಿತ್ತು. ಆ ಕ್ಯೂರಿಯಾಸಿಟಿಲಿ ನಾನು ಓಪನ್ ಮಾಡಿ ನೋಡಿಬಿಟ್ಟಿದ್ದೆ. ಪ್ಯಾಕೇಜು ನಾನು ನಿಮಗೆ ತೋರಿಸಿಲ್ಲ. ಪ್ಯಾಕೇಜು ತುಂಬ ಚೆನ್ನಾಗಿ ಮಾಡಿದರು. ಪ್ಯಾಕೇಜ್ ವೈಸ್ ಓಕೆ, ಇದು ಕ್ವಾಲಿಟಿ ವೈಸ್ ಕೂಡ ಓಕೆ. ತುಂಬಾ ಕ್ಯೂಟಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲಿ ಈ ಮುಚ್ಚಳ ನೋಡಿ, ಒಳ್ಳೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಳ್ಳೆ ಕಳಸ ಥರ ಇದೆ. ಸೊ ಇದಕ್ಕೆ ಅರಿಶಿನ ಕುಂಕುಮ ತುಂಬಿನೂ ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ನೋಡಿ, ಈಗ ಅರಿಶಿನ ಕುಂಕುಮನೂ ಕೂಡ ತುಂಬಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅರಿಶಿನ ಕುಂಕುಮ ಕೊಡುವಾಗ ನಾವು ಯಾವ್ಯಾವುದು ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ಈ ರೀತಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಕ್ಯೂಟಾಗಿ ಕಾಣಿಸ್ತು, ಅದಕ್ಕೋಸ್ಕರ ತೊಗೊಂಡೆ. 184 ಇದು ಮನೆ ಅರಿಶಿನ. ಸೊ ಮನೇಲಿ ಮಾಡ್ಕೊಂಡಿರೋದ್ರಿಂದ ಹೀಗೆ ಕಾಣಿಸ್ತಾ ಇದೆ, ಇದು ಅಂಗಡಿ ಅರಿಶಿನ ಅಲ್ಲ. ತುಂಬಾ ಕ್ಯೂಟಾಗಿದೆ. 180 ರುಪೀಸ್ಗೆ ನೀವು ಆರಾಮಾಗಿ ತೊಗೋಬೋದು. ಸೊ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ನೋಡಿ, ಅಂದರೆ ಒಂದೊಂದು ಸರಿ ಒಂದೊಂದು ಪ್ರೈಸ್ ತೋರಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ತುಂಬಾ ಕ್ಯೂಟಾಗಿದೆ, ಇಷ್ಟೊಂದು ಕ್ಯೂಟಾಗಿದೆ ಅಂದರೆ ನೀವು ತೊಗೊಳ್ಳೇಬೇಕು. ಸೊ ನೋಡಿ, ಈ ರೀತಿ ಕ್ಯೂಟಾಗಿ ಇಷ್ಟೊಂದು ಕ್ಯೂಟಾಗಿರೋ ಮುಚ್ಚಳ, ಇಷ್ಟೊಂದು ಕ್ಯೂಟಾಗಿರೋ ಕುಂಕುಮದ ಬಾಕ್ಸು, ಅಂದರೆ ಡಬ್ಬಿ ಏನಂತಾರೆ, ಕುಂಕುಮದ ಭರಣಿ. ಟ್ರೈ ಮಾಡಿ ಅಂತ ಹೇಳಲ್ಲ, ಖಂಡಿತವಾಗಿಯೂ ತೊಗೊಳ್ಳಿ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಕೆಳಗಡೆ ಬೀಳಬಾರ್ದು ಅಷ್ಟೇ. ತುಂಬಾ ಚೆನ್ನಾಗಿದೆ. 180 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಬ್ರಾಸ್ದು ಯಾರೂ ಕೊಡಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.